ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೂ ಹೋಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಲೂ ಹೋಲ್ಸ್ಗಳು ಸಾಮಾನ್ಯವಾಗಿ ಮೇಲಿಂದ ನೋಡಿದಾಗ ಸಮುದ್ರದೊಳಗೆ ಒಂದು ದೊಡ್ಡ ತೂತು ಬಿದ್ದಿರೋ ಥರ ಕಾಣಿಸುತ್ತೆ. ಬ್ಲೂ ಹೋಲ್ಸ್ನ ಸುತ್ತಮುತ್ತ ಇರೋ ಸಮುದ್ರ ಲೈಟ್ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಜಾಸ್ತಿ ಆಳ ಇರೋದಿಲ್ಲ. ಆದರೆ ಬ್ಲೂ ಹೋಲ್ಸ್ ಮಾತ್ರ ಡಾರ್ಕ್ ಬ್ಲೂ ಆಗಿರುತ್ತೆ. ಹಾಗೆ ನೋಡಿದರೆ ಬ್ಲೂ ಹೋಲ್ಗಳು ತುಂಬ ಆಳ ಇರ್ತವೆ. ಜಗತ್ತಿನ ಅತಿ ಆಳವಾದ ಬ್ಲೂ ಹೋಲ್ ಅಂದರೆ ಅದು ಮೆಕ್ಸಿಕೋ ಕೋಸ್ಟ್ನ ಬಳಿ ಇರೋ ತಾಮ್ಜಾ ಬ್ಲೂ ಹೋಲ್. ಇದು ಸುಮಾರು 420 ಮೀಟರ್ ಆಳ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ದುಬೈನ ಟಾರ್ಚ್ ಟವರ್ ಇದರೊಳಗಡೆ ಸಂಪೂರ್ಣ ಮುಳುಗೋಗ್ಬಿಡುತ್ತೆ. ಈ ಬ್ಲೂ ಹೋಲ್ಸ್ಗಳು ಹೇಗೆ ಫಾರ್ಮ್ ಆದವು? ಸುಮಾರು 11,000 ವರ್ಷದ ಹಿಂದೆ ಭೂಮಿ ಮೇಲೆ ಐಸ್ ಏಜ್ ನಡೀತಾ ಇತ್ತು. ಆವಾಗ ಸಮುದ್ರದ ಮಟ್ಟ ತುಂಬ ಕೆಳಗಿತ್ತು ಮತ್ತು ಈ ಸಮುದ್ರದಲ್ಲಿರೋ ನೀರು ಆವಾಗ ಐಸ್ ಗ್ಲೇಷಿಯರ್ಸ್ ಆಗಿರ್ತಿದ್ವು. ಆವಾಗ ಬ್ಲೂ ಹೋಲ್ಸ್ಗಳು ಭೂಮಿ ಒಳಗಡೆ ಹೋಗೋ ಒಂದು ಸುರಂಗ ಮಾರ್ಗ ಥರ ಇರ್ತಿದ್ವು. ಆವಾಗ ಕೆಮಿಕಲ್ ವೆದರಿಂಗ್ ಆಗಿ ಈ ಥರ ಸುರಂಗಗಳಾಗಿರ್ಬೋದು. ಆದರೆ ಕಾಲ ಕಳೀತಾ ಇದ್ದಂಗೆ ಸಮುದ್ರದ ಮಟ್ಟ ಜಾಸ್ತಿಯಾಗಿ ಈ ಬ್ಲೂ ಹೋಲ್ಸ್ಗಳು ಸಂಪೂರ್ಣವಾಗಿ ನೀರೊಳಗಡೆ ಮುಳುಗೋದ್ವು. ಬ್ಲೂ ಹೋಲ್ಸ್ ಒಳಗಡೆ ಏನಿರುತ್ತೆ? ಬ್ಲೂ ಹೋಲ್ಸ್ನ ಮೊದಲ ಬಾರಿಗೆ ಡಿಸ್ಕವರ್ ಮಾಡಿದಾಗ ಕೆಲವು ಜನರು ಬ್ಲೂ ಹೋಲ್ಸ್ ಒಳಗಡೆ ಪ್ರಾಚೀನ ನಗರವಿದೆ ಅಂತ ಅಂತಿದ್ರು. ಇನ್ನು ಕೆಲವರು ಬ್ಲೂ ಹೋಲ್ಸ್ ಒಳಗಡೆ ಲುಸ್ಕಾ ಅನ್ನೋ ಮಾನ್ಸ್ಟರ್ ಇದೆ ಅಂತ ಇದ್ರು. ಹಾಗೆ ಬ್ಲೂ ಹೋಲ್ ಒಳಗಡೆ ದೊಡ್ಡ ಪ್ರಮಾಣದ ಚಿನ್ನ ಸಿಗುತ್ತೆ ಅಂತ ಕೆಲವರು ನಂಬ್ತಾ ಇದ್ರು. ಇನ್ನು ಇದ್ರೊಳಗಡೆ ಚಿನ್ನ ಸಿಗದೋದ್ರೂ ಚಿನ್ನದಷ್ಟೇ ಬೆಳೆ ಬಾಳೋ ವಸ್ತುಗಳು ಸಿಕ್ಕಿದೆ. ಇದ್ರೊಳಗಡೆ ಎಷ್ಟೊಂದು ಎಕ್ಸ್ಟಿಂಕ್ಟ್ ಬರ್ಡ್ ಫಾಸಿಲ್ಸ್, ಗ್ರೌಂಡ್ ಸ್ಲಾತ್ ಬೇರ್ಸ್ ಮತ್ತು ಮೊಸಾಸಾರಸ್ನ ಫಾಸಿಲ್ ಸಿಕ್ಕಿದೆ. ಇದನ್ನ ನೋಡ್ಬಿಟ್ಟು ನೀವು ಮುಂಚೆ ಇದ್ರೊಳಗಡೆ ಸೀ ಮಾನ್ಸ್ಟರ್ಸ್ ಇರ್ತಿದ್ವು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅದರೊಳಗಡೆ ಎಷ್ಟೊಂದು ಪ್ರಾಚೀನ ವಸ್ತುಗಳು ಸಿಕ್ಕಿದೆ. ಈ ವಸ್ತುಗಳನ್ನ ಆಗಿನ ಕಾಲದಲ್ಲಿ ಮನುಷ್ಯರು ಬೇಟೆಯಾಡೋದಕ್ಕೆ ಉಪಯೋಗಿಸ್ತಿದ್ರು. ಎಷ್ಟೊಂದು ಜನ ಸ್ಕೂಬಾ ಡೈವರ್ಸ್ ಈ ಬ್ಲೂ ಹೋಲ್ ಒಳಗೋಗಿ ಅಲ್ಲಿರೋ ಲೋಕನ ನೋಡ್ತಾರೆ. ಇಲ್ಲಿ 90 ಮೀಟರ್ ಹೋಗೋ ತನಕ ಸಮುದ್ರದೊಳಗಡೆ ನಾರ್ಮಲ್ ಆಗಿ ಸಿಗೋ ಎಲ್ಲ ಸಮುದ್ರ ಜೀವಿಗಳು ಸಿಗುತ್ತೆ. ಇನ್ನೂ ಆಳ ಹೋಗ್ತಾ ಇದ್ದಂಗೆ ಅಲ್ಲಿರೋ ವಾತಾವರಣ ಚೇಂಜ್ ಆಗುತ್ತೆ. ಇನ್ನು ಒಳಗಡೆ H2Sನ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ಆ ಲೇಯರ್ ಕೆಳಗಡೆ ಆಕ್ಸಿಜನ್ನ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಮತ್ತು ಅಲ್ಲಿ ತುಂಬ ಕತ್ತಲೆ ಆಗ್ತಾ ಹೋಗುತ್ತೆ. ಹಾಗೆ ಕೆಳಗಡೆ ಹೋಗ್ತಾ ಇದ್ದರೆ ಸಮುದ್ರ ಜೀವಿಗಳು ಕಡಿಮೆ ಆಗ್ತಾ ಹೋಗ್ತವೆ. ಇನ್ನು ಬ್ಲೂ ಹೋಲ್ಸ್ ಒಳಗಡೆ ಹೊಸ ಸುರಂಗ ಮಾರ್ಗಗಳು ಸಿಗುತ್ತೆ. ಅದ್ರ ಒಳಗಡೆ ಹೋದರೆ ಸಮುದ್ರದ ಓಪನ್ ವಾಟರ್ಗೆ ತಲುಪ್ಬೋದು. ಬ್ಲೂ ಹೋಲ್ಸ್ ಒಳಗಡೆ ಇನ್ನೂ ಆಳವಾಗಿ ಹೋಗ್ತಾನೆ ಇದ್ದರೆ ಅಲ್ಲಿ ಅಪಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ನಾವು ಉಸಿರಾಡೋ ಆ ಗ್ಯಾಸ್ನಲ್ಲಿ ನೈಟ್ರೋಜನ್ ಜಾಸ್ತಿಯಾಗಿ ನಮ್ಮ ಬ್ಲಡ್ ಒಳಗಡೆ ಡಿಸಾಲ್ವ್ ಆಗುತ್ತೆ. ಈ ಬ್ಲಡ್ ನಮ್ಮ ಬ್ರೈನ್ಗೆ ಹೋದಾಗ ನಮಗೆ ಹ್ಯಾಲೋಸಿನೇಷನ್ ಆಗುತ್ತೆ ಮತ್ತು ಸರಿಯಾಗಿ ನಿರ್ಧಾರ ತಗೊಳಕ್ಕಾಗಲ್ಲ. ಇದರಿಂದನೇ ಎಷ್ಟೊಂದು ಜನ ಸ್ಕೂಬಾ ಡೈವರ್ಸ್ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಯಾವ ನಿರ್ಲಕ್ಷ್ಯನೂ ಮಾಡಿದಿರ ಮುಂಜಾಗ್ರತೆ ಕ್ರಮ ತಗೊಂಡು ಹೋಗಿ ಬಂದರೆ ಯಾವ ಅಪಾಯನೂ ಆಗಲ್ಲ. ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.